ಬ್ಯಾಸರ ಆಗತೈತಿ. ಯವ್ವ ಏನ್ ಮಾಡಾಕತ್ತಿ? ಕಾಣಾಕತ್ತಿಲ್ಲ ಏನ್ ಮಾಡಾಕತ್ತಿ ಅಂತ ಬಂದಿ? ಹಂಗಲ್ವೇ, ಈಗ ನೋಡು ಯವ್ವ, ಇನ್ ಮ್ಯಾಲೆ ಏನಿಲ್ಲ, ಬರೇ ರೊಕ್ಕ ಗಳಿಸೋದು, ರೊಕ್ಕ ಗಳಿಸೋದು, ದೊಡ್ಡ ದೊಡ್ಡ ಮನಿ ಕಟ್ಸೋದು, ಬಂಗ್ಲೆ ತೊಗೊಳೋದು, ಯಾವ ಕಾರ್ ತೊಗೊಳೋದು, ಹೊಲ ತೊಗೊಳೋದು, ಮನಿ ತೊಗೊಳೋದು. ಏನೋ ಈಗ ರೊಕ್ಕ ಇರ್ಬೇಕು ಜೀವನದಾಗ. ರೊಕ್ಕ ಇದ್ರನ ನಡಿತೈತೆ ಆಟ. ಇಲ್ಲ ಯಾರ್ದು ಆಟ ನಡೆಯಲ್ಲ. ರೊಕ್ಕ ಇತ್ತಂದ್ರೆ ನೀ ಬಾ ಅಂತಾನ, ರೊಕ್ಕ ಇದ್ಲ ನೀ ಯಾರು ಅಂತಾರ. ಅದಿಲ್ಲವ, ಬರೇ ರೊಕ್ಕ ಮಾಡಮ್ ಸುಮ್ಮರು ನೀ. ಯಪ್ಪ ಹೋಗ ಅಲ್ಲಿ ಫೋನ್ ಚಾರ್ಜಿಗೆ ಇಟ್ಟೆ ನೀರು ನೋಡ್ ಹೋಗ. ಎಲ್ಲ ಗೊತ್ತಾಗ್ಬಿಡ್ತು ನಮ್ಮ ಹೋಗ. ಅದೇ ಫೋನ್ ಇರ್ಲಿಕ್ಕಂದ್ರ ಆತ್ ನೋಡು, ಹಿಂಗೆ ಮಾಡ್ತೈತಿ ಹುಡುಗಿಗೆ. ಚಾರ್ಜ್ ಆಗೈತಿ. ಏನಿದು ಮೆಸೇಜ್? ಅವು ನೋಡಕ, ನಾನು ನೌಕರಿಗೆ ಅಪ್ಲಿಕೇಶನ್ ಹಾಕಿದ್ನಲ್ಲ, ಸಕ್ಸಸ್ ಆಗೈತಿ, ನೌಕರಿ ಸಿಕ್ತು. ಚಲೋ ಆತು ಬಿಡ. ಪಾದನ ಬೇಡ್ಕೊಳಕತ್ತಿದ್ನೆಪ್ಪ ನಾನು. ನೌಕರಿ ಬರೋದತ್ತ ಕಾಯ್ಕೋತ್ ಕುಂತಿದ್ದೆ. ಯಾವಾಗ ಬಂದಿತ್ತು, ಯಾವಾಗ ಹೆಣ್ಣು ನೋಡ್ಯಾಕ ಹೋಗಿಲ್ಲ ಅನ್ನಂಗ ಆಗ್ಬಿಟ್ಟಿತ್ತು ನೋಡಪ್ಪ ನನಗ. ಅದಕ್ಕೆ ನೋಡಿ ಬಂದೆ, ಅವಾಗ ಜೀವ ಸಮಾಧಾನ ಆಗತ್ತೆ ನೋಡಪ್ಪ ನನಗ. ಹೋಗ್ಬೇ, ಈಗ ನೌಕರಿ ಸಿಕ್ಕೈತಿ. ಕಾಲ್ಗುಣ ಚಲೋ ಆಯ್ತಾ ಅಯ್ಯಪ್ಪ? ಕಾಲ್ಗುಣ ಯಾರು? ಆ ಹುಡುಗಿ ಅಲ್ಲಿ ನೋಡ್ ಬಂದಿನಿ ನಾನು. ಯಾವ ನೋಡ್ ಬಂದಿ? ಅಯ್ಯ ನೋಡ ಒಂದ್ 2 ದಿನ ಆತಯಪ್ಪ. ನೋಡ್ ಬಂದಿನಿ ಅಯ್ಯಪ್ಪ, ಬಂದೈತಿ, ಚಲೋ ಆತಯಪ್ಪ. ಮದುವೆ ಪದಿ ಮಾಡ್ಕೊಳಲ್ಲ ಇಟ್ ಜಲ್ದಿ. ಮಾಡ್ಕೋಬೇಕು, ನಿನ್ಗೇನ್ ಗೊತ್ತೈತಿ? ಏನ್ ಮಾಡ್ಕೋಬೇಕು ಈಗ ಈ ಕಾಲದಾಗ ಜಲ್ದಿ ಹೆಣ್ಣು ಸಿಗ್ಬೇಕಾದ್ರೆ ಬಾಳ ಕಠಿಣ ಐತಿ. ನಾ ಈಗ ನೌಕರಿ ಬಂದೈತಿ, ಇನ್ನ ರೊಕ್ಕ ಮಾಡಿ ಎಂಜಾಯ್ ಮಾಡಿ ಅಲ್ಲಿ ಹೋಗಿ ನೋಡ್ ಬಂದಾನೆ ನೀನ್ ನೌಕರಿ ಬಂದ್ ತೊಡೋದು. ತೆರಿ ಕೆಟ್ಟೈತಾಳ, ನಿನಗೆ ಬರಲ್ಲ ನಾನು. ಅಯ್ಯೋ ಬರ ಇಲ್ಲಂದ್ರ ನಾ ಬಿಡ್ತೀನಿ ನೇಪ. ಮಾಡಬೇಕಪ್ಪ. ನೋಡಪ್ಪ, ನಾ ಹೇಳ್ದಂಗ ನೀ ಕೇಳ. ಈಗ ಸದ್ದ ನೀ ಮದುವೆ ಮಾಡ್ಕೋಬೇಕು. ಯಾಕಂದ್ರೆ ನನಗೂ ಬಗ್ಯಾಕ ಬಾಂಡ್ಯಾಕ ಅದಕ್ಕೆ ಇದಕ್ಕೆ ಮಾಡೋದಾಗಿಲ್ಲಪ್ಪ. ನನಗೂ ಮಿಕ್ಕೈತಿ. ಪಟಕ್ ಏನಾರು ಬಿದ್ರಂದ್ರ ನೋಡೋರು ದಿಕ್ಕಿಲ್ಲ. ಮಾಡ್ಕೊಂಬಿಡಪ್ಪ. ಈಗ ಏನೇನ್ ಮಾಡ್ತಿ ಮಾಡು, ಎಂಜಾಯ್ ಮಾಡ. ಆಕಿನ ಜೋಡಿನೇ ಎಂಜಾಯ್ ಮಾಡಲ್ಲ, ದೋಸ್ತರ ಜೋಡಿ ಏನೈತಿ ಕೆಲಸ ಮಾಡಾಕ? ಆಕಿನ ಜೋಡಿನೇ ಎಂಜಾಯ್ ಮಾಡು. ಆಕಿಗೆ ಬೇಕಾದ್ರೆ ಸಾಲಿ ಕಲಿಸು, ಎಲ್ಲ ಕಲಿ, ನೀನು ಕಲಿ. ಹೀಗಾಗಿ ಚಂದ ಇರ್ರಿ. ಆಗ ಲಗ್ನ ಮಾತ್ರ ಮಾಡ್ಕೊ. ಆಟ ಮಾಡಪ್ಪ, ಲಗ್ನ ಮಾಡ್ಕೊ. ಒಲ್ಲೆ ಅಂತ ಹೇಳಕ್ ಹೋಗ್ಬೇಡ ನೀನು. ಜಾಸ್ತಿ ಏನಾರು ಮಾತಾಡಿದೆ ಅಂದ್ರೆ ಇದನ್ನ ಹಿಡ್ದು ಚುಸ್ಬಿಡ್ತೀನಿ ನೋಡು. ಎದ್ ನಡಿ ಆ ಕಡೆ ಹೋಗು. ಫೋನ್ ಚಾರ್ಜ್ನು ಖಾಲಿ ಆಯ್ತು, ಡಾಟಾನು ಖಾಲಿ ಆಯ್ತು. ನಮ್ಮ ಅವ್ರು ರೆಡಿ ಆಗೋದು ಮುಗಿಲ್ತು. 1:07 ಎದ್ದು ಕುಂತ್ಯಾವ, ರೆಡಿ ಆಯ್ತು. ನನ್ನ ಟೈಮ್ 11 ಆಯ್ತು. 5 ನಿಮಿಷ ತಡಿ ಅಂತೀನಿ, ಅರ್ಧ ತಾಸಿಗೆ ಒಂದು ಕೇಳ್ತಿಲ್ಲ ಯಪ್ಪ. ಆ ಹುಡುಗಿ ನಾನು ನೋಡ ಒಪ್ಕೋಬೇಕು. ಏನು ಭಾರಿ ಅದಾಳ ಬಿಡು, ಅತ್ತಿ ಮಸ್ತ್ ಅದಾಳ ಬಿಡು ಅಂತ ಅನ್ಬೇಕು. ನಡಿ ನಡಿ ಹೇಳಪ್ಪ, ಏಟತ್ ಮಾಡ್ತ ಬಾ. ಈಗ ಹುಡುಗಿ ನೋಡಕ್ ಹೊಂಟೇವಪ್ಪ. ನೀ ಅದನ್ನ ಇದನ್ನ ಅಂತ ಹೇಳ್ಬಾರ್ದು. ಸುಮ್ ನಾ ಹೆಂಗ್ ಅಂತೀನಿ ಹಂಗೆ ಮಾಡ್ಕೋಬೇಕು. ನೀ ಗಪ್ನ ಯಪ್ಪ ಚಾದ್. ಈಗ ಹುಡುಗಿಯರ್ ಸಿಗಂಗಿಲ್ಲ, ಈಗ ಸುಮ್ ಮಾಡ್ಕೊ ನೀನು. ನಿನ್ ಮುಖಕ್ಕೆ ಅದನ್ನ ಸಿಗಂಗಿಲ್ಲ. ನಡಿ ಇರ್ರಿ. ಆಕಿ ನನಗೆ ಚಂದ, ನನಗೆ ಇಷ್ಟ ಆದ್ರ ಆತ. ನಿನ್ ಇಷ್ಟ ತಗೊಂಡ್ ಏನ್ ಮಾಡ್ತಿ? ನಡಿ ಸಾಕು. ನಡಿಯಪ್ಪ ನಡಿ. ನೀ ಏನ್ ಹಚ್ಚಿದಿ? ಆ ಹುಡುಗಿ ಚಂದ ಅದ ಬಾ. ಈಗ ಏನು ಮಾತಾಡ್ಬೇಡ, ಸುಮ್ ನಡಿ ನೀ ಜಾಸ್ತಿ. ಅಲ್ವೇ, ಹುಡುಗಿ ಯಾರು ಫೋಟೋನು ತೋರಿಸು, ಹೇಳಾರ ಕೇಳಾರ ಹೆಂಗಾರ ಏನವ ಅಂತ. ನಾನು ಸಾಕಾಗೈತೆ ನೋಡಿ ನಿನ್ನ ಸಂಬಂಧ ನನಗೆ. ಅಯ್ಯಪ್ಪ, ಆಕಿ ಬಡವ್ರ ಮಗಳದಾಳ, ಚಲೋ ಅದಾಳ ಆಕಿ. ಸುಮ್ ನಡಿ, ನೀನು ಗೊತ್ತಾಗಂಗಿಲ್ಲ. ಅವು ಕಷ್ಟದಾಗ ಬೆಳೆದಿರ್ತಾರ, ಅವೆಲ್ಲ ಚಂದ ನೋಡ್ಕೊಂಡಿರ್ತಾರ, ಬೇಯಿಸಿರ್ತಾರಪ್ಪ. ನಡಿ, ನಿನ್ಗೆ ಗೊತ್ತಾಗಂಗಿಲ್ಲ. ನೋಡಮ್ಮ, ಅವ್ರ ಒಳ್ಳೆ ಸಂಬಂಧ ಐತಿದು. ನಿನಗೆ ಪದೇ ಪದೇ ಈ ಥರ ಸಂಬಂಧ ಸಿಗಲ್ಲ. ಒಳ್ಳೆ ಹುಡುಗ ಐತಿ, ಒಳ್ಳೆ ಮನೆತನ ಐತಿ. ಅವರ ನಿನ್ನ ಮನೇಲಿ ಕುಂಸ್ಬಿಟ್ಟು ಚೆನ್ನಾಗಿ ಓದಿಸ್ತಾರೆ. ಸುಮ್ಮನೆ ಮಾಡಿಕೊಂಡು ಆರಾಮಾಗಿ ಇರೋದು ಕಲ್ಕೊ. ಎಲ್ಲ ಓದ್ತೆ, ನೀನು ಓದು ಆಗುತ್ತೆ, ಎಲ್ಲ ಆಗುತ್ತೆ. ಅಪ್ಪ ಅಮ್ಮಂದು ಆಸೆ ಕೂಡ ಇದೇ ಇತ್ತು, ನಮ್ಮಿಂದ ಆಗಲಿಲ್ಲ ಓದ್ಸೋಕ್ಕೆ. ಅವರಾದ್ರೂ ಓದಿಸ್ತಾರಂತೆ. ಚೆನ್ನಾಗಿ ಮಾಡ್ಕೊಂಡಿರು. ನಂಗೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಫೋರ್ಸ್ ಮಾಡತ್ತೀರ ನೀವು? ಅವ್ರು ಬಂದರು ಅನ್ಸುತ್ತಾ, ನೀನಾದರೂ ತಿಳಿಸಿ ಹೇಳಿ ಕರ್ಕೊಂಬಾಳ. ನಂಗೆ ಬ್ಯಾಡ ಅಂದ್ರೂ ಕೇಳಕತ್ತಿಲ್ಲ ಇವರು. ಸುಮ್ಮನೆ ಯಾಕೆ ಹಠ ಮಾಡ್ತಿದ್ದೀಪು? ಮದುವೆ ಆಗ್ಬಿಡು. ನಿಮ್ಮ ಅಣ್ಣ ಒಳ್ಳೆ ಸಂಬಂಧ ನೋಡ್ಯಾನ, ಇಲ್ಲಾಂದ್ರೆ ಬೇಜಾರು ಮಾಡ್ಕೊತ. ನಾನು ರೆಡಿ ಆಗ್ಬಾ. ನಾ ರೆಡಿ ಆಗಂಗಿಲ್ಲಕ್ಕ, ನಾ ಹಿಂಗೆ ಬರ್ತೀನಿ. ಆಯ್ತು ಬಾ. ಬರ್ರಿ ಒಳಗೆ ಬರ್ರಿ. ಬಾ ಅಮ್ಮ. ನಮಸ್ಕಾರ. ಆರಾಮಿದೆ ನೋಡಮ್ಮ. ಎಲ್ಲಿ ಹುಡುಗಿ ಕರ್ಕೊಂಬ ಅಂತ ಹೇಳಿ ಟೈಮ್ ಆಗುತ್ತೆ. ಹುಡುಗಿ ತೋರ್ಸಪ್ಪ, ಕರ್ಕೊಂಬ ನೋಡೋಣ. ನಮ್ಮ ಚಾ ಪಾವ ಕುಡಿ ಅಂತ ಹೇಳಿ. ಲೇಟ್ ಆಯ್ತು ಡ್ಯೂಟಿಗೆ. ಹೌದಾ? ಕರ್ಕೊಂಬ.
ನಿಮ್ಮ ಅಣ್ಣ ಕರೆಯಕ್ ಕುಂತಾನವ, ಬಾ ಹೋಗಮ್. ಒಂದು ನಿಮಿಷ ಅನ್ನ ಕರಿಯಕ್ಕ, ನಾ ಮಾತಾಡಬೇಕು. ಒಂದು ನಿಮಿಷ ಬರ್ರಿ, ಕರೆಯಕತ್ತಾಳ. ಏನಾಯ್ತು? ನೋಡಣ್ಣ, ನನಗೆ ಇಷ್ಟ ಇಲ್ಲ ಅಂದ್ರೂ ನನಗೆ ಮದುವೆ ಮಾಡಾಕತ್ತೀರಿ. ನಂದೊಂದು ಕಂಡೀಷನ್ ಐತಿ. ಏನು ಕಂಡೀಷನ್? ನೋಡೋಣ, ನಾ ಮದುವೆಯಾಗಿ 3 ದಿನದ ತನಕ ಹುಡುಗಗ ಮಕ್ಕ ತೋರ್ಸಂಗಿಲ್ಲ, ಈಗೂ ತೋರ್ಸಂಗಿಲ್ಲ. ನೀವು ಏನು ಹೇಳಿ ಮ್ಯಾನೇಜ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಈ ಕಂಡೀಷನ್ಗೆ ಹ್ಞೂ ಅಂದ್ರೆ ಮಾಡ್ಕೋತೀನಿ ನಾನು, ಇಲ್ಲಾಂದ್ರೆ ಇಲ್ಲ. ನೀವು ಒಪ್ಕೊಂಡಿಲ್ಲ ಅಷ್ಟೇ ಸಾಕು ನನಗೆ. ನನಗೆ ಅಷ್ಟೇ ಖುಷಿ. ನಾನು ಏನಾದರೂ ಮ್ಯಾನೇಜ್ ಮಾಡ್ತೀನಿ ಬಾ. ಕುಂದ್ರು ಕುಂದ್ರಿ. ನೋಡಿದೆ ಏನು ನೋಡ್ತಾನೆ? ಮಾರಿ ಮ್ಯಾಗ ಓಡ್ ನಿಂತ ಸೇಪ್ ನೋಡ್ತಾನ ನನ್ನ ಮಗ. ಇಲ್ಲಮ್ಮ, ನಮ್ಮ ಕಡೆ ಅದು ಪದ್ಧತಿ ಐತಿ. ಗಂಡನಿಗೆ 3 ದಿನ ಮುಖ ತೋರ್ಸಲ್ಲ. ನೀವೆಲ್ಲ ನೋಡಿರಲ್ಲ ಅಷ್ಟೇ. ಏಯಪ್ಪ, ಅವರು 3 ದಿನ ತನ ಮಾರಿ ತೋರ್ಸಂಗಿಲ್ಲ ಅಂತ. ಆಕಿ ಹುಡುಗಿ ಚಲೋ ಅದ, ಸುಮ್ಮಿರು. ನಾನು ನೋಡಿನ ಹೇಳ, ನಾನು ನೋಡಿನ ಗಪ್ಪಿರು. ಏನು ಬಾಂಡೆ ತಿಕ್ಕಕ್ಕೆ ಹಂಗೆ ಎದ್ದು ಬಂದ್ರೆ ಏನು ಸೀರೆಗೆ ಏನು ರೋಡ್ಸ್ಕೊಂಡ್ ಬರೋಕೆ? ಯಾಕೆ ಸೀರೆ ಉಡ್ಸಿಲ್ಲಲ್ಲ? ಇಲ್ಲಮ್ಮ, ಆಕಿಗೆ ಇವಾಗ ರೂಢಿ ಇಲ್ಲ. ಮದ್ವೆ ಆದ್ಮೇಲೆ ರೂಢಿ ಮಾಡ್ಕೋತಾವ ತಗೋರಿ ಸೀರೆ ಉಟ್ಟುವಾಗ. ಆಯ್ತಪ್ಪ, ಹೋಗ್ಬರುನಾ? ಸರಿ. ಈಗ ಚಲೋ ದಿನ ನೋಡಿ ಕೇಸಿದ್ರ ಮದುವೆ ಮಾಡ್ಬಿಡೋಣ ಅಪ್ಪ. ಚಾ ತಗೋರಿ. ಹೋಗ್ಬೇ. ನಿಮ್ಮ ಮಮ್ಮಿ ಎಲ್ರಿ? ನಾನು ನಿಮ್ಮ ಹೆಂಡ್ತೀರಿ. ನಮ್ಮ ಎಲ್ಲಿ ಹೇಳ್ರಿ ಮುಂಜಾನೆ ಚಾಪ ಕೊಡ್ತೀನಿ. ಏನವ ಕುಡ್ದೇನ್ ಚಾ? ಚಾ ದಿನ ಎದ್ದು ಮುಂಜಾನೆ ಕೆಲಸ ಅಂತ ಬಡ್ಕೋತಿದ್ವಿ. ಇವತ್ತೇನು ಮಾಡ್ಕೊಂಡು ಕೂತ್ಬಿಟ್ಟೆ ಮಾರಾಣಿಗತ್ತೆ. ಏಯಪ್ಪ, ಇವ್ ಸಸಿ ಎಲ್ಲ ಬಟ್ಟಿ ಒಗದಾಳ, ಬಾಂಡೆ ತಿಕ್ಕಾಳ, ಎಲ್ಲ ಮಾಡ್ಯಾಳಪ್ಪ. ಈಗ ಒಂದಿಟ್ಟು ಚಲೋ ಆತ್ ನೋಡಿ, ನನ್ನ ಮನ್ಸಿಗೆ ಸಮಾಧಾನ ಆತಿ. ಚಲೋ ಆತ್ ನೋಡ ಅಂದ್ರೆ ನನಗೂ ಅದೇ ಬೇಕಾಗಿತ್ತು. ಮಾರಿ ತೋರ್ಸಿಲ್ಲ? ಚಲೋ ಅದಾಳ, ಚಂದ ಅದಾಳ. ಆಕಿಗೆ ಏನಾಗೈತಿ? ಹೌದಾ? ನನಗೆ ತೋರ್ಸಕತ್ತಿಲ್ಲ ಮಾರಿ. ಅಂದ್ರ ಗಂಡಗ ಆಟ ತೋರ್ಸಂಗಿಲ್ಲ ಅಂತ ಅವ್ರು ಮನ್ಯಾಗ 3 ದಿನ ತನ. ಆಯ್ತು, ನಾ ಜಳಕ ಮಾಡಿ ಕೆಲ್ಸಕ್ಕೆ ಹೋಗ್ಬಿಡ್ತೇನೆ ರೀ. ಸಂಜೆಗೆ ಏನಾರ ಬೇಕಂದ್ರೆ ಒಂದು ಫೋನ್ ಮಾಡಿ ಹೇಳ್ಬಿಡ್ರಿ. ಹೇಯ್, ಆಕಿಗೆ ಯಾಕೆ ರೀ ಅಂತಂತಿದಿ? ದೀಪಾ ಅಂತ ಕರಿ. ಪ್ರೀತಿಲಿಂತ್ರ ದೀಪಾ ಅಂತ ಕರಿಬೇಕು. ನಿನಗ ರೀ ಅಂತ ಕರಿಬೇಕು. ಆಕಿ ನೀ ಆಕಿ ಕರಿಬೇಡ, ದೀಪಾ ಅಂತ ಕರಿಬೇಕು. ಕಂಗ್ರ್ಯಾಚುಲೇಷನ್ ಬ್ರದರ್. ಆಯ್ತಾ, ಬಾಯ್ ರೀ ದೀಪಾ. ನೋಡುವ, ಇಲ್ಲಿ ಬಾಂಡೆ ಸಾಮಾನುಗಳು ಅದಾವ. ಹಾಂ ರೀ. ಇಲ್ಲಿ ಅಡಿಗೆ, ಟಮಾಟಿ, ಉಳ್ಳಾಗಡ್ಡಿ, ಬದ್ನಿಕಾಯಿ ಎಲ್ಲ ಅದಾವ ಇಲ್ಲಿ. ಈಗ ಇಲ್ಲಿ ಖಾರ, ಉಪ್ಪು ಎಲ್ಲ ಅದಾವ. ಈಗ ಮ್ಯಾಗ ಎಣ್ಣೆ ಅದಾವ. ಹಿಂಗೆ ಎಲ್ಲ ಅಡುಗೆ ಮಾಡಿಬಿಡವ. ಈಗ ನಿನಗೆ ಸುಸ್ತಾತಂದ್ರೆ ಹೇಳು. ಹಾಂ, ಒಬ್ಬಾಕಿ ಮಾಡಬೇಡ, ನಾನು ಇಟ್ಟು ಮಾಡ್ತೀನಿ, ನಾ ಇಟ್ಟು ಹೆಲ್ಪ್ ಮಾಡ್ತೀನಿ. ಹಾಂ, ನನ್ನ ಮಗ ಏನಾರ ಅಂತ ನೀನವ? ಇಲ್ಲ ಇಲ್ರಿ. ಇಲ್ಲ, ಏನಾರು ಕಾರ್ಬಾರ್ ಮಾಡ್ದಂದ್ರೆ ಹೇಳು ನನ್ನ ಮುಂದೆ. ಅಡುಗೆ ಏನು ಪುಳಿಯೋಗರೆ ಮಾಡೀನಿ ರೀ. ಸಂಜೆಗೆ ರೊಟ್ಟಿ ಮಾಡ್ತೀನಿ ರೀ. ಆಯ್ತು, ಅಷ್ಟೇ. ಮತ್ತೆ ಮಧ್ಯಾಹ್ನದಾಗ ರೊಟ್ಟಿ ಮಾಡವ. ಪಲ್ಯ ಏನು ಇಷ್ಟ ರೀ? ನನಗೆ ರೊಟ್ಟಿ. ನೋಡ್ರಿ, ಟೇಸ್ಟ್ ನೋಡ್ರಿ. ಚಲೋ ಆಗೈತಿ. ಮಸ್ತ್ ಆಗಿತ್ತು ನೋಡ್ಯವ. ನಿಮ್ಮವ್ವ ದಗದ ಮಾಡಕ್ಕೆ ಹಚ್ಚಾಳ ನಿಮ್ಮ ಮನ್ಯಾಗ? ಇಲ್ರಿ, ನಾ ಮನ್ಯಾಗ ಮಾಡ್ತಿರ್ಲಿಲ್ರಿ. ನನಗೆ ಬಟ್ಟೆ ಸ್ವಚ್ಛ ಹೋಗಿತ್ತಿದಿ, ನನಗೂ ಹೋಗ್ಯಾಕೆ ಬರ್ತಿದ್ದಿಲ್ಲ. ಹ್ಞೂ ರೀ. ಬಟ್ಟೆ ಸ್ವಚ್ಛ ಹೋಗಿತ್ತಿ ನೋಡವ. ಈಗ ಬೇಷ ಆಯ್ತು ನೋಡವ. ಮತ್ತು ನಿಮಗೆ ಡ್ಯಾನ್ಸ್ ಮಾಡಕ್ಕೆ ಬರ್ತ್ರಿ? ಬರಂಗಿಲ್ಲವ ನನಗೆ. ಮತ್ತು ನೀವು ನಮ್ಮ ಮಾವಾರ ಜೊತೆ ಮಾಡ್ಬೇಕಿಲ್ರಿ ಡ್ಯಾನ್ಸ್? ಮಾಡಾಕ ಬರಂಗಿಲ್ಲವ ನನಗೆ. ನಾ ಕಲಿಸ್ತೀನಿ ಹೇಳ್ರಿ. ನಿಮಗೆ ರೀ ಮಾತ್ರ ಮಾವಾರಿಗೆ ಕಲಿಸ್ತೀನಿ ರೀ. ಹೌದ್ರಾ? ನೋಡೋಣ. ಮತ್ತು ಹಾಡಾಡಕ್ಕೆ ಬರ್ತ್ರಿ ನಿಮಗೆ? ಹಾಂ, ಬರಂಗಿಲ್ಲವ. ನಾ ಕಲಿಸ್ತೀನಿ ರೀ. ನನಗೆ ಹಾಡ ಚಂದ ಆಡ್ತಿದ್ದೆ ರೀ ನಾನು. ನಮ್ಮ ಮನ್ಯಾಗ ಏನಾರು ಲಕ್ಷ್ಮೀ ವಿಷ್ಣು ಕುಂದಿರ್ಸ್ತಿದ್ರಲ್ರಿ, ಅವಾಗ ನಾನೇ ಹಾಡಾಡ್ತಿದ್ದೆ ರೀ. ನೋಡು, ಈ ಸಲ ನೀನೇ ಹಾಡಾಕತ್ತೇಳ ಹಂಗಾರ. ಹಾಂ ರೀ, ಈ ಸತಿ ಲಕ್ಷ್ಮಿ ಚಂದ ಮಾಡೋಣ್ರಿ. ಹಾಂ ರೀ. ಮತ್ತು ನೀವು ಹಬ್ಬಕ್ಕೆ ಡ್ರೆಸ್ ಹಾಕೋಬೇಕ್ರಿ. ನಾ ಕಲಿಸ್ತೀನಿ ರೀ ಅಷ್ಟೊತ್ತಿಗೆ. ನಿನ್ಗಂಡು ಮಾರಿ ತೋರ್ಸು ಅಂತ ನಾವು ತೋರಿಸ್ಬೇಕಿಲ್ಲವ? ಇಲ್ರಿ, ತೋರಿಸ್ತೀನಿ ರೀ. ಇನ್ನೊಂದು 2 ದಿನ ಹೋಲ್ರಿ. ಯಾಕೆ? ಅದು ನಮ್ಮ ಮನ್ಯಾಗ ಸಂಪ್ರದಾಯ ಅಂತ ಹೇಳ್ಯಾರಲ್ರಿ. ನಿನ್ನ ಗಂಡ ಚಿಂತೆ ಮಾಡಾಕತ್ತೇನವ. ಯಾಕ್ರಿ? ನನ್ನ ಹೆಂಡತಿ ಚಂದ ಅದಾಳ ಇಲ್ಲ ಅಂತೇಳಿ. ಹೌದ್ರಿ? ಅದಕ್ಕೆ ಸಲಾಗ ಮಾರ್ಯಾರ ತೋರ್ಸವ. ಹ್ಞೂ ರೀ, ಆಯ್ತು ರೀ. ದಿನ ಪ್ರೇಮ ಎಷ್ಟಕ್ಕೆ ಬರ್ತಾನೆ ರೀ? ಯವ್ವ, 11 ಗಂಟೆಗೆ 12 ಗಂಟೆಗೆ ಬರ್ತಾನೆವ. ದೋಸ್ತರ ಜೋಡಿ ಎಲ್ಲಾರ ಜೋಡಿ ಭೇಟಿಯಾಗಿ ಬರ್ಬೇಕಲ್ಲ. ಹೌದ್ರಿ? ದೋಸ್ತರು ಭಾಳ ಜನ ಅದಾರೇನ್ರಿ? ಭಾಳ ಅದಾರ ಯವ್ವ.
ದೋಸ್ತರು ಕೂಡ ಕೂಡ್ಬೇಡ ಅಂತ ಹೇಳ್ರಿ, ಒಬ್ಬೊಬ್ರು ಸರಿ ಇರಲ್ರಿ ದೋಸ್ತರು. ಅಯ್ಯ ಚಲೋನೇ ಅದಾರ ಅವರೆಲ್ಲ ದೋಸ್ತರು ಚಲೋನೇ ಅದಾರ. ಗಾರಿ ನಿಮ್ಮ ಯಜಮಾನ್ರಿ ಹಿಂಗೆ ನಿಂತಿರ್ತಾರ ಇಲ್ರಿ, ಹಿಂಗೆ ಕೈ ಹಿಡ್ಕೋಬೇಕ್ರಿ, ಕೈ ಹಿಡ್ಕೊಂಡು ಹೆಂಗೆ ಮಾಡ್ಬೇಕು? ಇಲ್ವಾ ನೀನೇ ಡ್ಯಾನ್ಸ್ ಮಾಡು ನನ್ನ ಮಗನ ಜೋಡಿ. ಯೋ ಯೋ ಯಾರ ದಿನ 10ಕ್ಕೆ ಬರ ಯಾಕ 6ಕ್ಕೆ ಬಂದಾನಲ್ಲ? ಜಲ್ದಿ ಬಂದ್ರು ಒಂದ್ ಮಾತಂತೀರಿ, ಜಲ್ದಿ ಬಂದಿಲ್ಲ ಅಂದ್ರೂ ಒಂದ್ ಮಾತಂತೀರಿ. ಊಟಕ್ಕೆ ಏನ್ ಮಾಡಿರಿ ಅಡ್ಗಿ? ಏನಿಲ್ರಿ, ಪುಳಿಯೋಗರೆ ಮಾಡೀನಿ ತಿನ್ಬರ್ರಿ. ಊಟ ಆಯ್ತ್ರಿ? ಹ್ಞೂ ರೀ, ಆಯ್ತು ರೀ. ಇಬ್ರು ಕೂಡೆ ಮಾಡಿದ್ವಲ್ರಿ. ಹ್ಞೂ ರೀ. ನಮ್ಮ ಊರಲ್ಲಿ ಏನು ಮಾಡಂದ. ಊಟ ಆಯ್ತಾ ದೀಪ? ಹ್ಞೂ ರೀ, ಆಯ್ತು ರೀ. ಹಾಂ, ಮದುವೆ ಆಗಿ 3 ದಿನ ಆಯ್ತಿಪ್ಪ. ಹಾಂ ರೀ, ಗೊತ್ತು ರೀ. ನೌಕರಿ ಸಂಬಂಧ ಎಷ್ಟು ಕಾಯ್ದಿದ್ನೇ ಇಲ್ಲಿ ಗೊತ್ತಿಲ್ಲ. ಹ್ಞೂ ರೀ. ನಿನ್ನ ಮುಖ ನೋಡಕ್ಕೆ ಭಾಳ ಕಾಯಕತ್ತೀನಿ. ನಾ ಚಂದ ಇರಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ನೀವು ಚಂದ ಇರಲಿ ಬಿಡ್ರಿ ಅಂತ ನಾನು ಮಾಡಿ. ನಾ ಅಂದ ಚಂದ ನೋಡಿ ಪ್ರೀತಿ ಮಾಡೋ ಹುಡುಗ ಅಲ್ರಿ. ನಮ್ಮ ಅವ್ಗೆ ಚಂದ ನೋಡ್ಕೋತೀರಿ, ಮನೆಯಾಗೆಲ್ಲ ಕೆಲಸ ಮಾಡ್ತೀರಿ, ಹೊಂದ್ಕೊಂಡಿರಿ, ಸಾಕ್ರಿ ನನಗಷ್ಟೇ. ನೀವು ಒಂದು ಹೆಣ್ಣು ಇಲ್ರಿ, ನಿಮಗೂ ಮನಸ್ಸಿರುತ್ತೆ. ಅಂದ ಚಂದ ತೊಗೊಂಡು ಏನು ಮಾಡೋದೈತೆ ಹೇಳಿ? ಹೌದ್ರಿ, ಹ್ಞೂ ರೀ. ನೀವು ಭಾಳ ಚಲೋ ಅದಿರಿ ನೋಡ್ರಿ. ನಮ್ಮ ಅವನು ಹಂಗೆ ಅಂತಾಳ್ರಿ, ಅವಾಗ ಸ್ವಲ್ಪ ಐತಾಳ್ರಿ ಅಷ್ಟೇ. ಆದರೂ ನಂಗೆ ಪ್ರಾಮಿಸ್ ಮಾಡಿರಿ, ನೀವು ನಂಗೆ ಒಪ್ಕೋತೀರಂತ. ಹ್ಞೂ, ಮೂಗ್ದಾರನ ಹಾಕಿಬಿಟ್ಟು ನೀವು ಒಪ್ಕೊಳ್ಳೋದೇನು ಅಂತ ಪ್ರಾಮಿಸ್ ರೀ. ಓಡ್ನಿ ತೆಗಿಲ್ರಿ? ಹ್ಞೂ, ತೆಗಿ. ಲ್ಯಾಟ್ರಿ ಚಂದ ಅದೀನ್ರಿ? ನಂಗೆ ಭಾಳ ಇಷ್ಟಪಡ್ತಿದ್ದೀರಿ ಎಲ್ಲರೂ. ಹತ್ತಿರ ಭಾಳ ಇಷ್ಟಪಡ್ತಾರ್ರಿ ನನಗೆ. ಹ್ಞೂ ರೀ, ಹಾಕೋತೀನಿ ರೀ. ನೆದರಿ ಬಿಡ್ಬೇಡ್ರಿ. ಅಯ್ಯ, ಮಕ್ಕೊಂದ್ರ ಅನ್ಸುತ್ತೆ. ಮಕ್ಕೋರಿ. ಯವ್ವ, ನಿನ್ನ ಸೊಸಿ ಮಾರಿ ಚಂದಾಗ ನೋಡಿ. ನೋಡಿನಿ, ಚಂದ ಅದಾಳ? ಚಂದ ಅದಾಳ. ಇಷ್ಟ ಆಗ್ಯಾಳ? ಇಷ್ಟ ಆಗ್ಯಾಳ. ಕರೆಗೆ? ಖರೇನೆ. ಯಾಕಪ್ಪ? ಏನಿಲ್ಲ, ನನಗೂ ಇಷ್ಟ ಅಲ್ಲ, ಅದಕ್ಕೆ ಕೇಳಿದೆ. ಹ್ಞೂ ಆಯ್ತು, ನಾನು ಕೆಲ್ಸಕ್ಕೆ ಹೋಗ್ಬರ್ತೀನಿ. ಹಾಂ, ಹೋಗ. ನಾನು ಕೆಲ್ಸಕ್ಕೆ ಹೋಗ್ಬರ್ತೀನಿ ರೀ. ದೀಪ, ಕೆಲ್ಸಕ್ಕೆ ಹೋಗ್ಬರ್ತೀನಿ. ನನ್ನ ಮಕ್ಕಳು ಸಂಪ್ರದಾಯ ಅದು ಇದು ಅಂಥೇಳಿ ಮೋಸ ಮಾಡಿಬಿಟ್ರೆ ನನಗೆ. ಅಲ್ಲ, ಹುಡುಗಿಗೆ ಏನಾಗಿಲ್ಲ, ಚಂದನೇ ಅದಾಳ. ಆದ್ರೆ ಈ ಥರ ಸುಳ್ಳು ಹೇಳಿ ಯಾಕೆ ಮದುವೆ ಮಾಡಿಸಿದ್ರ ಅಂತ ಗೊತ್ತಾಗೋದು ನನಗೆ. ಹುಡುಗಿ ಚಂದ ಇಲ್ಲ ಅನ್ನೋಕ್ಕಿಂತ ಮೋಸ ಮಾಡಿದ್ರೆ ಅನ್ನೋದೇ ಭಾಳ ಕಾಡಾಗತ್ತೆ. ಥೂ, ಮೊದಲ ತಿಳಿ ಹಾಪಾಗೈತಿ. ಇನ್ನೊಬ್ಬನ ಬಂದ ಅಪ್ಪ. ಏನೋ ದೋಸ್ತ ಒಬ್ನೇ ಕುಂತಿದಿ? ಏ ಸಾವ್ಕಾಸು, ಬಜಾರ್ ಮಾಡಿ ಏನು ಎಟ್ಟು ಒದರ್ತೀವ ನೀನು? ಏನೇ ದೋಸ್ತ ಹಿಂಗ್ ಕೂತಿದಿ ಯಾಕೋ? ಏನು ಹೇಳೋದು ಬಿಡಪ್ಪ, ಏನು ವೇಸ್ಟ್. ಯಾಕೆ ಏನಾಗೈತೆ ಹೇಳ? ಏನಿಲ್ಲ ಬಿಡು. ದೋಸ್ತರ ಮುಂದೆ ಹೇಳೋದ್ರ ಮತ್ತೆ ಮುಂದೆ ಹೇಳ್ತಾವ ದೋಸ್ತ? ಅವೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನಿದ್ ಬಿಡಪ್ಪ. ನೀನು ತಲೆಕ್ ಫ್ಯಾಮಿಲಿ ಅಂದ್ಮೇಲೆ ಇರುತ್ತೆ ಬಿಡು ಪ್ರಾಬ್ಲಮ್, ಅದಕ್ಕೆಲ್ಲ ಟೆನ್ಷನ್ ತಗೋಬಾರ್ದಪ್ಪ. ಈಗ ಯಾರು ಹೇಳಿದ್ರಪ್ಪ ನಿನಗೆ ಫ್ಯಾಮಿಲಿ ಮ್ಯಾಟ್ರ್ ಅಂತ? ನಾ ಫ್ಯಾಮಿಲಿ ಅಂದೆ ನಿನಗೆ? ಇಲ್ಲ, ಗೊತ್ತು, ಫ್ಯಾಮಿಲಿ ಆದ್ಮೇಲೆ ಪ್ರತಿಯೊಬ್ರಿಗೆ ಮ್ಯಾಟ್ರ್ ಇದ್ದೇ ಇರುತ್ತೆ. ಈಗ ನೋಡೋ, ನಾವು ಬ್ಯಾಚುಲರ್, ನಮಗೇನು ಮ್ಯಾಟ್ರ್ ಇರಲ್ವಾ? ನಾನು ಹೇಳಿದ್ನೇನೋ ನಿನಗೆ ಫ್ಯಾಮಿಲಿ ಮ್ಯಾಟ್ರ್ ಅಂತ. ನಾನು ಹೇಳಿದ್ದೆ ನಿನಗೆ, ನೀ ತಲೆ ತಿನ್ಬೇಡಪ್ಪ, ಸುಮ್ಮಿದ್ ಬಿಡು. ಆಯ್ತು ತಗೋ, ಯಾಕೋ ದುಃಖದಲ್ಲಿ ಇದು ಏನಾಗೈತೆ ಹೇಳು ಸಮಸ್ಯೆ? ಹಾ, ಏನಾಗಿಲ್ಲ ಬಿಡು, ಸುಮ್ಮನೆ ಹೇಳ ಗೊತ್ತಾಗತ್ತಪ್ಪ. ಹುಡುಗರಿಗೆ ಗೊತ್ತಾಗತ್ತಾ? ಹಂಗಲ್ಲ ದೋಸ್ತ. ಇಲ್ಲಮ್ಮ, ನಮ್ಮ ಕಡೆ ಅದು ಪದ್ಧತಿ ಐತಿ. ಗಂಡನಿಗೆ 3 ದಿನ ಮುಖ ತೋರ್ಸಲ್ಲ. ನೀವೆಲ್ಲ ನೋಡಿರಲ್ಲ ಅಷ್ಟೇ. ಇಷ್ಟ ಆತ್ ನೋಡು ದೋಸ್ತ. ಯಾರಿಗೆ ಹೇಳೋ? ನಿನಗೆ ಹೇಳಿನಪ್ಪ. ಈಗ ನೀ ಏನು ಮಾಡಂಗದಿ? ನಮ್ಮ ನಾವೇ ತೊಳ್ಕೊಬೇಕಿಲ್ಲ. ಈಗ ದೋಸ್ತ ಅಂದ್ಮೇಲೆ ದೋಸ್ತಿಗೆ ಹೇಳಕ್ ಬರ್ತು. ಪಕ್ಕದ ಮನೆಗಂತ ಹೇಳಕ್ ಬರಲ್ಲ ತಾನೆ? ದೋಸ್ತ್ ಇದೆ ಅಂತ ಹೇಳ್ತಾ ಇದ್ದೀನಿ. ನೀನ್ ನನಗೆ ಹೇಳಿದಿ. ಈಗ ಒಂದು ದುಡ್ಡು ತರ್ಲೆ ತಗೊಳ್ಳೋ. ಏನು ದೊಡ್ಡದು?
ವೀರ ಏಯ್ ಸುಮ್ಮನಿರು ಹೊಡೆದು ಹೊರ ಕಳಿಸ್ತಾರ ನಮ್ಗೆ ನೀ ಏನು ಪಬ್ಲಿಕ್ ಪ್ಲೇಸ್ ಒಳಗ ಬೀರ್ ಇಲ್ಲ ತರ್ತೀನೋ ಸುಮ್ಮನಿರಪ್ಪ ಹೋತ್ ನೋಡಪ್ಪ ನೀನು ಇಲ್ಲ ಬೇಡ ಬಾರ ದೋಸ್ತ ಬಾರ ನೀರಿನ ಬಾಟ್ಲ್ ಒಳಗೆ ಹಾಕೊಂಡು ಏನ್ ಕ್ರಿಮಿನಲ್ ಅದ್ಯೋ ನೀನು ಇಂಜಿನಿಯರ್ ಗತೇನ ಅದ್ಯಾ ನೀನು ಏನಿಲ್ಲ ದೋಸ್ತ ಏನಾಗಲ್ಲ ಟೆನ್ಷನ್ ಮಾದು ಟೆನ್ಷನ್ ಹೋಗ್ಬಿಡುತ್ತೆ ಏನಾಗುತ್ತ ಏನಪ್ಪ ನಾವು ಕುಡಿಯಲ್ಲ ನಮ್ಗೆಲ್ಲ ಅಂತ ಕುಡಿಬೇಡ ನಾನ್ ತಂದು ಕೊಡ್ತೀನಿ ಸುಮ್ ಗಿಲಾಸ್ ಎಲ್ಲ ಹಾಕೊಂಡು ಕುಡಿ ಏನ್ ಅನ್ಸಲ್ಲದು ನೀರು ಕುಡಿಬೇಡ ಅಂತಿ ಮತ್ ಗಿಲಾಸ್ ಎಲ್ಲ ಹಾಕೊಂಡು ಕುಡಿ ಎಣ್ಣೆ ಅಲ್ಲದು ಅಮೃತ ಅಮೃತ ಮನುಷ್ಯ ಒಂದು ಟೆನ್ಷನ್ ಇರ್ತಾನಲ್ಲ ಅದು ಕುಡಿದ್ರೆ ಫುಲ್ ಹ್ಯಾಪಿ ರಿಲೀಸ್ ಆಗ್ತಾನೆ ನೀ ಹ್ಯಾಪಿಯಾಗೇ ಇರು ನಾ ಟೆನ್ಷನ್ ಒಳಗೆ ಇರ್ತೀನಿ ನಾನು ಬಿಟ್ಟು ಬಿಡೋಣ ಬ್ಯಾಡೋ ಬ್ಯಾಡೋ ದೋಸ್ತ ಇರು ಮಾಡು ಕುಡಿ ತರ್ಲೆ ಒಂದ್ ದೊಡ್ಡದು ಏಯ್ ಹೋಲೆ ತರ್ಲೆ ಹಚ್ಚಲೆ ಫೋನು ಏಯ್ ಸಾವಕಾಶ ನೀವು ವಾಯ್ಸ್ ಸಣ್ಣ ಮಾಡು ಇಲ್ಲೇ ತರ್ಸ್ಲೆ ಒದ್ರಬೇಡ ಆಯ್ತು ಬಿಡು ನಿನ್ ಮುಂದೆ ಒಂದ್ ಸಣ್ಣದು ಇರ್ಲು ಸುಮ್ರು ಹಾ ಹೋಲ್ ಬಿಡು ನಾ ಹೇಳ್ತೀನಿ ಆಮೇಲೆ ಸುಮ್ಮನೆ ನಡಿ ಹೋದ ದೋಸ್ತ ಹೋಗೋಣ ಇವತ್ತು ತರ ಇವತ್ತು ಕುಂದ್ರು ಫಸ್ಟ್ ಕುಂದ್ರು ಇಲ್ಲ ಇವತ್ತು ಆಗದಲ್ಲ ಬಾರೋ ನೋಡಪ್ಪ ದೋಸ್ತ ನಾನು ನಿನಗೆ ಹೇಳಿದೆ ಎಣ್ಣೆ ಕುಡಿ ಅಂತ ನಿನ್ ಖಾಲಿ ಟೆಸ್ಟ್ ಮಾಡಿದೆ ನಾನು ಸುಮ್ಮನೆ ಟೈಮ್ ಪಾಸ್ ಮಜಾಕ್ ಮಾಡಿದೆ ನೀನು ಕುಡಿತೋ ಇಲ್ಲೋ ಅಂತ ಎಣ್ಣೆ ಕುಡಿದ್ರಿಂದ ಚೆನ್ನಾಗಿಲ್ಲ ಆರೋಗ್ಯಕ್ಕೆ ಹಾನಿಕರ ಇದೆ ಗೊತ್ತಾ ಏನಾರ ಟೆನ್ಷನ್ ಇದ್ರೆ ಒಂದು ಸ್ವಲ್ಪ ಔಟ್ಸೈಡ್ ಬರಬೇಕು ಆಮೇಲೆ ಮತ್ತೆ ಮನೆಗೆ ಹೋಗು ಚೆನ್ನಾಗಿ ಹೆಂಡ್ತಿದ್ದಾರೆ ನಿಮ್ಮಮ್ಮ ಚೆನ್ನಾಗಿ ನೋಡ್ಕೋತಾರೆ ಏನು ಎಣ್ಣೆ ಗಿಣ್ಣೆ ಕುಡಿದ್ರೆ ಇದಾಗುತ್ತಾ ಏನೂ ಆಗಲ್ಲ ಜೀವನ ಅಂದರೆ ಒಂದು ಬಲೂನ್ ಇದ್ದಪ್ಲೆ ಗೊತ್ತಾ ಬಲೂನ್ ಎಷ್ಟು ದಪ್ಪ ಇದ್ರೆ ಇಷ್ಟು ದಪ್ಪ ಇರುತ್ತೆ ಒಂದು ಚೂಜಿ ಚುಟ್ಟಿದ್ರೆ ಡಮ್ ಅನ್ನುತ್ತೆ ಅಷ್ಟೇ ಇರತ್ತನ ಚೆನ್ನಾಗಿ ನೋಡ್ಕೋಬೇಕು ದೋಸ್ತ ಅಂದಮೇಲೆ ಟಾಣಿಕಿದ್ದಪ್ಲೆ ನೀವು ಫ್ಯಾಮಿಲಿ ಟೆನ್ಷನಲ್ಲಿ ಬಂದಿಯಲ್ಲ ನಾನು ನಿನ್ನ ಎಂಟರ್ಟೈನ್ಮೆಂಟ್ ನಗಿಸ್ತೀನಿ ಏ ಬಾರೋ ಎಲ್ಲಿ ಹೋತಿ ಬಡ್ದು ಹೊರಗೆ ಹಾಕ್ತಾರ ನೀ ಮಾಡೋದಕ್ಕ ನೀನ್ ನಗಿಸ್ತೀನಿ ದೋಸ್ತ ನೀನ್ ನಗ್ಸೋದು ಬ್ಯಾಡ ಬಾರಪ್ಪ ನಗಿಸ್ತೀನಿ ನಿಂಗೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಖುಷಿಯಾಗಿ ಹೋಗು ಮನೆಗೆ ದುಃಖದ ಬಂದಿದಲ್ಲ ಖುಷಿಯಾಗಿ ಹೋಗು ಎಂಟರ್ಟೈನ್ಮೆಂಟ್ ಅನ್ನಕ್ ಬರೋಲ್ತು ಎಂಟರ್ಟೈನ್ ಅಂತ ಏನ್ ನಗಿಸ್ತಾನೆ ಸೋ ಮೇರೆ ದಿಲ್ ನಾನು ಬಳ್ಳಿಯ ಕೆಂಪು ಬಲೆಗೆ ಬಿದ್ದಾಗ ಸಂಪು ನೀರಿಗೆ ಹೋಗ ಹೆಣ್ಣೆ ಕಿಲ್ಲಲ್ಲತ ತಾಣೀರ ಏನೋ ನೀನು ಹಿಂಗ್ ಮಾಡ್ತಿ ನಿನಗೆ ಸ್ವಲ್ಪ ಸೀರಿಯಸ್ನೆಸ್ ಅನ್ನೋದು ಐತೆ ಇಲ್ಲ ಸೀರಿಯಸ್ ಅಲ್ಲಿ ಇದ್ವಿ ಮೊದಲು ನೀನ್ ಖುಷಿಯಾಗಿ ಹೋಗ್ಬೇಕು ದೋಸ್ತ ನೀನ್ ದುಃಖದಲ್ಲಿ ಬಂದಿದಿ ಮನೇಲಿ ಹೆಂಗ್ ಬಂದಿದ್ ಹಂಗ ಹೋಗ್ಬೇಡ ಮನೇಲಿ ಖುಷಿಯಾಗಿ ಹೋಗ್ಬೇಕು ನೀನು ಆಯ್ತು ಬಿಡಪ್ಪ ಎಣ್ಣಿಗೆ ನೋಡಿತೇನ್ ಏ ನಾನ್ ನೋಡಿಲ್ಲಪ್ಪ ಎಣ್ಣಿಗೆ ನೀನು ಅಮೃತ ಮುಟ್ಟಲ್ ನಾನು ಅಷ್ಟೇ ಪವಿತ್ರ ಮತ್ತೆ ಮುಂದೆ ಏನಿಲ್ಲ ನೋಡಪ್ಪ ಮುಂದೆ ಮದ್ವಿ ಯಾವಾಗ ಮಾಡ್ಕೊ ಮಾಡ್ಬೇಕು ನೋಡ್ತಾ ಇದೆ ಹುಡುಗಿರು ಹುಡುಕ್ತಾ ಇದಾರ ಮಾಡಿದ್ರೆ ದಸರಾ ದೀಪಾವಳಿ ಮುಗಿಬೇಕು ಅವಾಗ ಹುಡುಕ್ತಾ ಇದೀವಿ ನೋಡೋಣ ಅಂದಾರ ಮನೆಯಲ್ಲೆಲ್ಲ ಕೇಳಾರ ಅಂದಾರ ಹುಡುಗಿ ಸಿಕ್ಕಿದ್ರೆ ಮದುವೆ ಮಾಡ್ಕೊಂಬೋದು ಸೆಟ್ಲ್ ಆಗ್ಬಿಡೋದು ಬೆಂಗಳೂರು ಇನ್ನೊಂದು ಹೇಳ್ತ ನೋಡಿ ನಿನಗೆ ಹುಡುಗಿ ತೋರ್ಸಾಕ ಕರ್ಕೊಂಬರ್ತಾರ ಬರ್ತಾರೆ ಹುಡುಗಿಗ ಹಿಂಗ್ ಸೆರಗ್ ಹಿಂಗ್ ಹಾಕಿರ್ತಾರ ಮುಖದ ಮೇಲೆ ಹಾಕಿರ್ತಾರೆ ಅವಾಗ ಅವ್ರ ಏನಂತಾರ ಸೆರಗ ತೆಗಿ ಅಂತ ನೀವ್ ಅಂತೀರಿ ಮುಖ ನೋಡ್ತೀರಿ ಸೆರಗ್ ತೆಗಿ ಅಂತೀರಿ ಅವಾಗ ಅವ್ರ ಏನಂತಾರ ಮದ್ವೆ ಆಗೋ ಮಟ್ಟ ಸೆರಗ್ ತೆಗಿಯಲ್ಲ ಅದು ನಮ್ಮ ಸಂಪ್ರದಾಯ ಅಂತಾರ ನೀ ಅದಕ್ಕೆಲ್ಲ ಒಪ್ಕೊಳಂಗಿಲ್ಲ ಅನ್ನೇ ಇದು ಫಸ್ಟ್ ಮುಖ ನೋಡ್ತೀನಿ ಮುಖ ನೋಡ್ತೀವಿ ಆಮೇಲೆ ತಾಳಿ ಕಟ್ತೀನಿ ಹಿಂಗ ಅನ್ಬೇಕು ನೀ ಹಂಗೆ ಓಕೆ ಇದೆ ಡೀಲ್ ಡನ್ ಡನ್ ಯಪ್ಪ ಎಂತ ಹುಚ್ಚನ ಸಾವಾಸ ಆಗ್ಬಿಟ್ಟಿತ್ತಪ್ಪ ಯಪ್ಪ ನಾ ಮಾತಾಡೋದು ಏನು ನನ್ನ ಟೆನ್ಷನ್ ಏನು ಅವ ಮಾತಾಡೋದು ಏನು ಒಂದಕ್ಕೊಂದು ಅರ್ಥನೇ ಇಲ್ಲ ಏನೇನೋ ಮಾಡಿ ನಗ್ಸಿದ ಅದು ಒಂದು ಖರೆ ನಾನು ಹೇಳಿದ್ದಕ್ಕೆ ಅವ್ನು ಕೇಳಿದ್ದಕ್ಕೆ ನಾನು ಊಟ ಮಾಡಿ ಬಂದೀನಿ ಹೊರಗೆ ನೀವು ಮಾಡಿ ಮಕ್ಕೋರಿ ದೋಸ್ತರ ಕೂಡ ಕೆಲಸ ಇರ್ತದ ನಮ್ಗೆ ಯಾವ್ದಾರ ಫೋನ್ ರಾತ್ರಿ ನಿನಗೆ ಇನ್ನೊಂದು ಸಲ ಸರ್ ಮಕ್ಕೋದು ತಡ್ರಿ ಒಂದು ನಿಮಿಷ ಮಾತಾಡ್ಬೇಕು ನಿಮ್ಮ ಜೊತೆ ಯಾಕ್ರಿ ಹೊರಗೆ ಊಟ ಮಾಡಿ ಬಂದಿರಿ ಮನ್ಯಾಗ ಊಟ ಮಾಡ್ಬೇಕಿಲ್ರಿ ಹಂಗೆ ಸ್ವಲ್ಪ ಕೆಲಸ ಇತ್ತು ಊಟ ಮಾಡಿ ಬಂದೆ ಹಂಗೆ ಹೊರಗಿಂದು ಆರೋಗ್ಯಕ್ಕೆ ಒಳ್ಳೇದಲ್ರಿ ಗೊತ್ತಿದ್ದಿಲ್ಲ ಅಲ್ರಿ ತಿಳ್ಕೊಂಡು ನಿಮ್ಮಿಂದ ಯಾಕ್ರಿ ಬೇಜಾರಾಗಿರಿ ಚಂದಿಲ್ಲ ಅಂತ ಮ್ಯಾಗ ಸಿಟ್ ಮಾಡ್ಕೊಂಡಿರಿ ಹೇಳ್ರಿ ಹಂಗೇನಿಲ್ಲ ಆಡ್ರಿ ಸರ್ ಟೈಮ್ ಆಯ್ತು ಮಕ್ಕೋತೀನಿ ಸರ್ ಹಂಗೇನಿಲ್ಲ ಆಡ್ರಿ ಇಲ್ರಿ ನೀವು ಹೇಳ್ಬೇಕ್ರಿ ಇಲ್ಲಾಂದ್ರೆ ನಾವು ಊಟ ಮಾಡಲ್ಲ ನೋಡ್ರಿ ನೀವು ಯಾಕೆ ಬೇಜಾರಾಗಿರಿ ನಾ ಚಂದಿಲ್ಲ ಅಂತ ನಿಮ್ಮ ಮನ್ಸಿಗೆ ಬೇಜಾರಾಗೈತಿಲ್ರಿ ಯಾರಂದ್ರೆ ನೀವು ಚಂದಿಲ್ಲ ಅಂತ ಬೇಜಾರಾಗಿಲ್ರಿ ನೀವು ಮನುಷ್ಯರೇ ನಿಮಗೂ ಎಲ್ಲರ ಥರ ಮನಸ್ಸಿರುತ್ತೆ ಅಂದ ಚಂದ ನೋಡು ಹುಡುಗ ಅಲ್ಲ ಅಂತ ಅವತ್ತು ಹೇಳೇನ್ರಿ ನಿಮಗೆ ಹಿಂಗೆ ಸುಳ್ಳು ಹೇಳಿ ಮಾಡ್ಕೊಂಡ್ರಲ್ಲ ಅದೇ ಬೇಜಾರು ನನಗೆ ನೀವು ಇವತ್ತಿದ್ದಂಗೆ ಅವತ್ತಿದ್ರೂ ನಾನು ಹೂನೇ ಅಂತಿದ್ದೆ
ನನಗೆ ಬೇಕಾಗಿರೋದು ಒಳ್ಳೆ ಮನಸ್ಸಿರೋ ಹುಡುಗಿ ಅಷ್ಟೇ, ಅಂದ ಚಂದ ಇರೋ ಹುಡುಗಿ ಅಲ್ಲ. ಕಣ್ಣಿಲ್ಲೇ ನೋಡೋಕೆ ಯಾರು ಚಂದ ಕಾಣಲ್ರಿ, ಮನಸ್ಸಲ್ಲೇ ನೋಡ್ಬೇಕು, ಎಲ್ಲರೂ ಚಂದ ಕಾಣ್ತಾರೆ. ಅಂದ ಚಂದ ಯಾವತ್ತೂ ನೋಡ್ಬೇಡ್ರಿ, ಒಳ್ಳೆ ಮನಸ್ಸು ನೋಡ್ರಿ. ಒಂದು ಪ್ರಾಣಿ ಪಕ್ಷಿಗೂ ಫೀಲಿಂಗ್ಸ್ ಅಂತಿರ್ತಾವೆ, ಮನುಷ್ಯರಿಗಿರಲ್ಲ, ನಿಮಗಿಲ್ಲ. ಕೈ ಇರಲಾರ್ದವ್ರಿಗಿರಲ್ಲ, ಕಾಲು ಇರಲಾರ್ದವ್ರಿಗಿರಲ್ಲ, ಕಿವಿ ಕೇಳಲಾರ್ದವ್ರಿಗಿರಲ್ಲ, ಮಾತಾಡೋಕೆ ಬರಲಾರ್ದವ್ರಿಗಿರಲ್ಲ, ಕಣ್ಣು ಕಾಣಲಾರ್ದವ್ರಿಗಿರಲ್ಲ. ಎಲ್ಲರಿಗೂ ಇರ್ತಾವ್ರಿ ಫೀಲಿಂಗ್ಸ್. ಕಣ್ಣು ಕಂಡಿಲ್ಲ ಅಂದ್ರೆ ನಾವೇನು ಮಾಡೋವು? ಅದು ನಮ್ಮ ತಪ್ಪ, ನಾವು ಹಂಗೆ ಹುಟ್ಟಿದ್ದು. ದೇವ್ರು ನಮ್ಗೆ ಹಂಗೆ ಹುಡ್ಸ್ಯಾನ, ಏನು ಮಾಡೋಕ್ಕಾಗತ್ತೆ? ಹಂಗೆ ಹುಟ್ಟಿದ ತಪ್ಪಿಗೆ ನಾವು ಚಂದಿಲ್ಲ ಅದು ಇಲ್ಲ ಅಂದ್ಕೊಂಡು ಕುಂತ್ರೆ ಏನೂ ಮಾಡೋಕ್ಕಾಗಲ್ಲ. ಆದ್ರೆ ನೀವು ಅವತ್ತು ಸುಳ್ಳು ಹೇಳ್ಕೇಸಿಂದ ನಾವು ಮದುವೆ ಮಾಡ್ಕೊಂಡ್ರಲ್ಲ. ರೀ ಚಾ ತಗೋರಿ. ಗುಡ್ ಮಾರ್ನಿಂಗ್ ರೀ. ಅಕ್ಕ ತಂಗಿ ಯಾರೂ ಇಲ್ಲ ಅಂತ ಹೇಳಿದ್ರಲ್ರಿ, ನೀವು ಅವ್ರ ಅಕ್ಕ ಏನು ತಂಗಿರಿ? ಅಕ್ಕನೂ ಅಲ್ರಿ ತಂಗಿರೂ ಅಲ್ರಿ, ನೀವು ಮೊದಲೇ ಎದ್ಕೊಂಡ್ರಿ, ನಾನು ಹೇಳ್ತೀನಿ ಅಲ್ಲ. ನಂಬಕ್ಕಾಗಲ್ತ್ರಿ ನನಗೆ ಅಂತೀನಿ. ಹಂಗ್ಯಾಕೆ ಮಾಡಿದ್ರಿ? ಏನ್ರಿ ಆಪ್ರೇಷನ್ ಮಾಡ್ಸೊಂಬಂದ್ರೇನು? ಆಪರೇಷನ್ ಇಲ್ರಿ, ಏನೂ ಇಲ್ರಿ, ನಾ ಇರೋದ ಹಿಂಗೆ ಅದೀನಿ ರೀ. ಸುಮ್ಮನೆ ನಿಮಗೆ ಟೆಸ್ಟ್ ಮಾಡ್ಬೇಕಂತ ಈ ಥರ ಮಾಡೀನಿ ರೀ. ಇದು ಎಂಥ ಟೆಸ್ಟ್ ರೀ? ನೀವು ಪೇಪರ್ ಇಲ್ಲ, ಪೆನ್ ಇಲ್ಲ? ಇದೊಂಥರ ಪ್ರೇಮದ ಪರೀಕ್ಷೆ ರೀ. ಹೌದ್ರಾ? ಪಾಸ್ ಆಗೀನ್ರಿ, ಫೇಲ್ ಆಗೀನ್ರಿ? ಫಸ್ಟ್ ಕ್ಲಾಸ್ ಬಂದಿರಿ. ಹೆಂಗೆ ಹೇಳ್ರಿ ಅಲ್ಲ, ತಲೆ ಕೆಡಾಗತ್ತೈತೆ ನಂದು. ಚಾ ತೊಗೊಂಡು ತಲೆ ಮೇಲೆ ಸುರ್ಕೋತ ನೋಡ್ರಿ. ಖರೆ ಹೇಳ್ಬೇಕಂದ್ರೆ ನನಗೆ ಈ ಮದುವೆನೇ ಇಷ್ಟ ಇರಲಿಲ್ಲ ರೀ. ನಿಮ್ಗೆ ಯಾಕೆ ಟೆಸ್ಟ್ ಮಾಡಿದ್ನಿ ಅಂದ್ರೆ ಈ ಕಾಲ್ನಾಗ ಯಾರೂ ಮನಸ್ಸು ನೋಡಲ್ರಿ, ಬರೀ ಅಂದ ಚಂದ ನೋಡ್ತಾರೆ. ಅದಕ್ಕೆ ನಾವು ನಿಮಗೆ ಟೆಸ್ಟ್ ಮಾಡಿದ್ದೆ ರೀ. ನೀವು ಎಲ್ಲ ಹುಡುಗರ ಥರ ಅದಾರ ಅಂತ ಮಾಡಿದ್ದೆ ರೀ ನಾನು, ಆದ್ರೆ ನೀವು ಭಾಳ ಚಲೋ ಅದೀರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ನಿಮ್ಮಂಥ ಹುಡುಗಗೆ ಹುಡುಕಾಡಕತ್ತಿದ್ದೆ ರೀ. ನಾವು ಎಲ್ಲರ ಥರ ಆಗ್ಬಿಡುತ್ತೆ ನನ್ನ ಜೀವನ ಅಂತ ಭಾಳ ಅಂಜಿಬಿಟ್ಟಿದ್ದೆ ರೀ ನಾನು. ರೀಲ್ಸ್ ಒಳಗೆ ಯೂಟ್ಯೂಬ್ ಒಳಗೆ ನೋಡಿನಲ್ರಿ, ನನಗೆ ಭಾಳ ಅಂಜಿಕೆ ಬಂದುಬಿಟ್ಟಿತ್ತು ರೀ. ನಿಮ್ಮ ಥರ ಹುಡುಗರು ಇದ್ರೆ ಯಾವ ಹುಡುಗಿಯರು ಬೇಕಾದರೂ ಚೆಂದಾಗಿರ್ತಾರೆ ರೀ. ಆ್ಯಕ್ಚುಲಿ ಎಲ್ಲರೂ ಮನಸ್ಸು ನೋಡಿ ಪ್ರೀತಿ ಮಾಡ್ಬೇಕು ರೀ, ಮಕ ಅಲ್ರಿ.